ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ಸೊಪ್ಪಿನ ಸಾರು ಮುದ್ದೆ ಅನ್ನ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಮುದ್ದೆ ಸೂಪರಾಗಿದೆ, ತುಪ್ಪ ಟೇಸ್ಟಾಗಿದೆ. ಹಾಗೆ ಫಸ್ಟಿಗೆ ಬೆಳ್ಳುಳ್ಳಿ, ಆಮೇಲೆ ಕಾಯಿ, ಆಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು, ಸ್ವಲ್ಪ ಖಾರ ಪುಡಿ, ಹಾಗೆ ಧನಿಯಾ ಪುಡಿ ಅಂತಾರಲ್ಲ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡು, ಹಾಗೆ ಹುಣಸೆಹಣ್ಣು ಮಿಕ್ಸಿಗೆ ಹಾಕೊಂಬರ್ತೀನಿ. ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ಕಾಯಿ ಅಂತ ಬಿಟ್ಟಿನಿ, ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಟೊಮೊಟೊ ಕಟ್ ಮಾಡಿ ಆಗ ಕುಕ್ಕರಲ್ಲಿ ಹಾಕಿ ಗುರಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಖಾರ ಇದೆಯಲ್ಲ, ಅದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿನಿ ಆಲ್ರೆಡಿ. ಅದನ್ನು ಈಗ ಒಲೆ ಮೇಲೆ ಹುಯ್ಬೇಕು. ಹೆಸರುಬೇಳೆ, ತೊಗರಿಬೇಳೆ ಹಾಕಿದ್ದೀನಿ, ಯಾಕೆಂದರೆ ಇವು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆಯದು, ಬೆನಿಫಿಟ್ಸ್ ಇರುತ್ತೆ. ಹಾಗೆ ಖಾರವನ್ನು ಒಯ್ದೆ, ಹಾಗೆ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಎರಡು ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ಎರಡನ್ನೂ. ಪಾಲಕ್ ಹಾಗೂ ದಂಟಿನ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ, ಸಾಂಬಾರು ಸೂಪರಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಉಪ್ಪು ಅಮ್ಮ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿ ಕೊಡಿ ನೀವು. ಸ್ವಲ್ಪ ಉಪ್ಪು ಹಾಕ್ತೆ, ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ 2 ಲೋಟ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನೆನೆಸಿರೋ ಬೆಳ್ಳುಳ್ಳಿ ಕಾಳಿದ್ವು ಅವನು ಕೂಡ ಹಾಕಿ ಈಗ 2 ಲೋಟ ನೀರು ಇದು ಎಷ್ಟು ಬೇಕು ಅಷ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್. ಥ್ಯಾಂಕ್ ಯು. ನಾಳೆ ಸಿಗ್ತೀನಿ, ಬಾಯ್.